ಚನ್ನಪಟ್ಟಣ ಮಾಜಿ ಶಾಸಕ ಮಾಜಿ ಸಚಿವ ಹಾಲಿ ಎಂಎಲ್ಸಿ ಬಿಜೆಪಿಯ ಸಿಪಿ ಯೋಗೇಶ್ವರ್ ಒಂದು ಸ್ಟೇಟಸ್ ಹಾಕೊಂಡವ್ರೆ. ಸ್ವಾಭಿಮಾನಿ ಸೈನಿಕನ ಸ್ಪರ್ಧೆ ಖಚಿತ ಅಂತ. ಕುಮಾರಸ್ವಾಮಿ ಅವರು ಆ ಕ್ಷೇತ್ರ ನಮ್ದು, ನಾವು ಬಿಟ್ಕೊಡಲ್ಲ, ಸಾಮಾನ್ಯ ಕಾರ್ಯಕರ್ತನಾದ್ರೂ ಸ್ಪರ್ಧೆ ಮಾಡಿಸ್ತೀನಿ ಅನ್ನೋದು ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಚನ್ನಪಟ್ಟಣದ ಮಾಜಿ ಶಾಸಕ ಕುಮಾರಸ್ವಾಮಿ ಅವ್ರ ಮಾತು. ಆದರೆ ಅಲ್ಲಿ 8 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ 5 ಬಾರಿ ಗೆದ್ದು ಒಮ್ಮೆ ಮಂತ್ರಿಯಾಗಿ ಈಗ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಅವರ ಒಂದು ವಾಟ್ಸಪ್ ಸ್ಟೇಟಸ್ ಸ್ಪರ್ಧೆ ಖಚಿತ ಅನ್ನೋದನ್ನ ಸ್ಟೇಟಸ್ ಇಟ್ಕೊಂಡಿದ್ದಾರೆ. ಸ್ವಾಭಿಮಾನಿ ಸೈನಿಕನ ಸ್ಪರ್ಧೆ ಖಚಿತ ಅಂತ. ಚನ್ನಪಟ್ಟಣದಿಂದ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರೆ ಅಂತ ಕರ್ನಾಟಕ ಟಿವಿ ಮೊದಲಿಂದ ಹೇಳ್ತಾ ಇತ್ತು. ಅವ್ರಿನ್ನೂ ಎಂಎಲ್ಸಿ 2026ವರೆಗಿದೆ, ನಿಲ್ತಾರ ನಿಲ್ಲವಲ್ಲ ಅನ್ನೋ ಚರ್ಚೆಗಳ ನಡುವೆ ಅವ್ರು ಸ್ಪರ್ಧೆ ಮಾಡೇ ಮಾಡ್ತಾರೆ 100% ಅನ್ನೋದು ಕರ್ನಾಟಕ ಟಿವಿ ಆಗಲೇ ತಿಳಿಸಿತು. ಇವತ್ತು ಯೋಗೇಶ್ವರ್ ಕಳೆದ ರಾತ್ರಿ 10 ಗಂಟೆ 57 ನಿಮಿಷಕ್ಕೆ ಸರಿಯಾಗಿ ಸ್ವಾಭಿಮಾನಿ ಸೈನಿಕರ ಸ್ಪರ್ಧೆ ಖಚಿತ ಅಂತ ವಾಟ್ಸಪ್ ಸ್ಟೇಟಸ್ ಇಟ್ಕೊಂಡು, ಕೊಟ್ಟರೆ 1 ಟಿಕೆಟ್ ಬಿಜೆಪಿ, ಕೊಡೋದಿಲ್ಲ ಅಂದರೆ 1, ನಾನ್ ರೆಡಿ ಅನ್ನೋ ಶೈಲಿಯಲ್ಲಿ ಯೋಗೇಶ್ವರ್ ಅಖಾಡಕ್ಕೆ ಧುಮುಕಿದ್ದಂತೆ ಕಾಣ್ತಾ ಇದೆ. ಅವ್ರು ಸ್ಪರ್ಧೆ ಮಾಡೋದು ಖಚಿತ. ಬೆಂಗಳೂರು ಮೈಸೂರು ಪಾದಯಾತ್ರೆ ಸಂದರ್ಭದಲ್ಲಿ ಯೋಗೇಶ್ವರ್ ಅವ್ರ ತಂದೆ ತೀರ್ಕೊಂಡಿದ್ರು. ಆಗ ಅವ್ರ ತಿಥಿ ಕಾರ್ಯ ಆಯಿತು. ಆದರೂ ಕೂಡ ಬಂದು ಒಂದು ಅರ್ಧ ಗಂಟೆಯಲ್ಲಿ ಭಾಗಿಯಾಗೋದ್ರು. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೇ ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಿದ್ದಾರೆ, ನಂದೇನು ತಕರಾರಿಲ್ಲ ಅಂತ ಒಂದಷ್ಟು ಇಂಟರ್ನಲ್ಲಿ ಮಾತಾಡಿದ್ರು ಕುಮಾರಸ್ವಾಮಿ ಅವರು. ಅದಷ್ಟೇ ಅಲ್ಲ, ಚನ್ನಪಟ್ಟಣ JDS ನಾಯಕರಿಗೆ ಹೇಳಿದ್ರು, ಹೋಗ್ಬಿಟ್ಟು ನಮ್ಮ ಪಕ್ಷದಲ್ಲೇ ಸ್ಪರ್ಧೆ ಮಾಡಲಿ ತಿಳಿಸಿ ಅಂತ ಹೇಳಿದ್ರು. ಅಂದರೆ JDS ಇಂದನೇ ನಿಂತ್ಕೊಳ್ಳಿ ಯೋಗೇಶ್ವರ್, ಯಾಕಂದ್ರೆ ಇದು JDS ಕ್ಷೇತ್ರ, NDA ಗೆಲ್ಲಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಬಟ್ ದೆಹಲಿಗೂ ಹೋಗಿ ಒಂದಷ್ಟು ನಾಯಕರನ್ನ ಭೇಟಿ ಮಾಡಿದ್ರು. ಸಂತೋಷಿನ ಭೇಟಿ ಮಾಡಿರಲಿಲ್ಲ ಬೆಂಗಳೂರು ಬಂದಾಗ ಯೋಗೇಶ್ವರ್. ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಆಗಿದ್ರು. ಸರ್ವೆ ರಿಪೋರ್ಟ್ ಪ್ರಕಾರ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಅನ್ನೋ ಸರ್ವೆ ರಿಪೋರ್ಟ್ ಇದೆಯಂತೆ. ಹಾಗಾಗಿ ಅವ್ರು ಟಿಕೆಟ್ ಕೊಡಬೇಕು ಅನ್ನೋದು ಕೇಂದ್ರದವ್ರ ಒತ್ತಾಯ ಆಗಿತ್ತು. ಮತ್ತೊಂದು ಕಡೆ DCM, ಎಕ್ಸ್ DCM ಅಶ್ವಥ್ ನಾರಾಯಣ್, ಗೋಪಿನಾಥ್ ರೆಡ್ಡಿ ಅವ್ರದ್ದೊಂದು ಕಮಿಟಿ ಇನ್ಚಾರ್ಜು ಬೈ ಎಲೆಕ್ಷನ್ಗೆ ಬಿಜೆಪಿಯಿಂದ ಚನ್ನಪಟ್ಟಣಕ್ಕೆ, ಅವರು ರಿಪೋರ್ಟ್ ಅನ್ನು ಕೊಟ್ಟಿದ್ರು. ಏನಂತ, ಯೋಗೇಶ್ವರು ಸ್ಪರ್ಧೆ ಮಾಡಬೇಕು, ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕಲ್ಲಿ ಅನ್ನೋದನ್ನ ಸ್ಪಷ್ಟವಾಗಿ ಬಿಜೆಪಿಯ ಏನೊಂದು ಕಮಿಟಿ ಇತ್ತು ಅವರು ರಿಪೋರ್ಟನ್ನು ಕೂಡ ಕೊಟ್ಟಿದ್ರು. ಆ ರಿಪೋರ್ಟ್ನ ಪ್ರಕಾರ ಟಿಕೆಟ್ ಯೋಗೇಶ್ವರ್ಗೆ ಕೊಡಬೇಕು ಅನ್ನೋ ಅವ್ರ ಲೆಕ್ಕಾಚಾರ ಆಗಿತ್ತು. ಅಲ್ಲಿ ಏನಿದೆ ಆ ಲೆಟರ್ಲಿ ಅಂತ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ಅಶ್ವಥ್ ನಾರಾಯಣ್ ಕೊಟ್ಟಂತ ಲೆಟರ್ ಇಲ್ಲಿದೆ. ಅಶ್ವಥ್ ನಾರಾಯಣ್ ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದ ರಿಪೋರ್ಟು, ಸರಿನಾ. ಮಾನ್ಯರೇ, HD ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹತ್ತಿರದಲ್ಲೇ ಇರೋದ್ರಿಂದ ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿಯಷ್ಟೇ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಸಾರ್ವಜನಿಕರ ನಾಡಿ ಮಿಡಿತ ತಿಳಿದುಕೊಳ್ಳುವಂತೆ ಪಕ್ಷವು ನನ್ನ ನೇತೃತ್ವದ ಸಮಿತಿಗೆ ಸೂಚಿಸಿತ್ತು. ಇದರಂತೆ ನಾನು ಮತ್ತು ಪಕ್ಷದ ಮುಖಂಡರಾದ ಶ್ರೀ ನಂದೀಶ್ ರೆಡ್ಡಿ, ಗೋಪಿನಾಥ್ ರೆಡ್ಡಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಅವರು ಜುಲೈ 11 ಗುರುವಾರದಂದು ಚನ್ನಪಟ್ಟಣದಲ್ಲಿ ಬಿಜೆಪಿ ಮುಖಂಡರ ಸಭೆ ನಡೆಸಿ ಎಲ್ಲಾ ಆಯಾಮಗಳಿಂದಲೂ ವಸ್ತುಸ್ಥಿತಿಯನ್ನು ಅರಿತು ಅಭಿಪ್ರಾಯ ಸಂಗ್ರಹಿಸಿದ್ದೇವೆ. ಈ ಸಭೆಯಲ್ಲಿ ಮಾತನಾಡಿದ ಪ್ರತಿಯೊಬ್ಬ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಚನ್ನಪಟ್ಟಣದ ಪಕ್ಷದ ಜನಪ್ರಿಯ ಮತ್ತು ಪ್ರಭಾವಿ ಮುಖಂಡರಾದ ಸಿಪಿ ಯೋಗೇಶ್ವರ್ ಅವರನ್ನೇ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕೆಂದು, ಅವರನ್ನ ಅಭ್ಯರ್ಥಿಯಾಗಿ ಮಾಡಿದರೆ ಬಿಜೆಪಿ ಗೆಲುವು ನಿಶ್ಚಿತವೆಂದು ಪ್ರತಿಪಾದಿಸಿದ್ದಾರೆ. ಇವರೆಲ್ಲರೂ ಹಿಂದೆ ಶ್ರೀ ಯೋಗೇಶ್ವರ್ ಅವರು ಒಟ್ಟಾರೆಯಾಗಿ ಮಾಡಿರುವ ರಚನಾತ್ಮಕ ಕೆಲಸಗಳನ್ನು ವಿವರಿಸಿ ಅವರ ಬಗ್ಗೆ ಸಾರ್ವಜನಿಕರಲ್ಲಿ ಇರುವ ಸದಾಭಿಪ್ರಾಯವನ್ನು ಹೇಳಿದರು. ಜೊತೆಗೆ ಇಲ್ಲಿ ಬಿಜೆಪಿಗೆ ಇರುವ ಅನುಕೂಲವನ್ನು ಪ್ರಸ್ತಾಪಿಸಿದರು. ಜೊತೆಗೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಜಯಬೇರಿ ಬಾರಿಸುವಲ್ಲಿ ಅವರ ಕೊಡುಗೆ ಸಾಕಷ್ಟಿದೆ ಎಂದು ಮುಕ್ತವಾಗಿ ಹೇಳಿದರು. ಇವೆಲ್ಲದರ ಹಿನ್ನೆಲೆಯಲ್ಲಿ ಇಡೀ ರಾಮನಗರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ತಳಮಟ್ಟದಿಂದ ಸರಿಯಾಗಿ ಕಟ್ಟಲು ಶ್ರೀ ಯೋಗೇಶ್ವರ್ ಅವರ ಅಗತ್ಯ ಮತ್ತು ಅನಿವಾರ್ಯತೆ ಎರಡೂ ಇವೆಯಾದ್ದರಿಂದ ಮುಂಬರುವ ಉಪಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ನೀಡಬೇಕೆಂದು ಅವರೆಲ್ಲರ ಒಕ್ಕಲರಿಂದ ಆಗ್ರಹಿಸಿದರು. ಸ್ಥಳೀಯ ಬಿಜೆಪಿ ಮುಖಂಡರ, ಕಾರ್ಯಕರ್ತರ ಹಾಗೂ ಸಾಮಾನ್ಯ ಜನರ ಅಭಿಪ್ರಾಯದಂತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ನೀಡುವುದು ಸೂಕ್ತ ಎನ್ನುವುದು ಸಮಿತಿ ನಿರ್ಧಾರವಾಗಿದೆ. ಈ ನಿಟ್ಟಿನಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂತೆ ತಮ್ಮಲ್ಲಿ ಕೋರುತ್ತೇವೆ. ಡಾಕ್ಟರ್ CN ಅಶ್ವಥ್ ನಾರಾಯಣ, ಶಾಸಕರು, ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಮಾಜಿ ಉಪಮುಖ್ಯಮಂತ್ರಿ, ಗೋಪಿನಾಥ್ ರೆಡ್ಡಿ ವಿಧಾನ ಪರಿಷತ್ ಸದಸ್ಯರು, ಚನ್ನಪಟ್ಟಣ ಕ್ಷೇತ್ರ ಉಪಚುನಾವಣೆ ಸಮಿತಿ, ನಂದೀಶ್ ರೆಡ್ಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಬಿಜೆಪಿ ಘಟಕ ಸದಸ್ಯರು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣಾ ಸಮಿತಿ ಅಂತ ಲೆಟರ್ ಅಲ್ಲಿ ಹಾಕ್ಬಿಟ್ಟು ಬರೆದು ಕೊಟ್ಟವರ ವಿಜೇಂದ್ರ ಅವ್ರ ರಿಪೋರ್ಟ್ನ. ಯೋಗೇಶ್ವರ್ ಅವರು ಟಿಕೆಟ್ ಕೊಡಬೇಕು, ಈ ಭಾಗದಲ್ಲಿ ಪಕ್ಷದ ದೃಷ್ಟಿಯಿಂದ, ಗೆಲುವಿನ ದೃಷ್ಟಿಯಿಂದ ಯೋಗೇಶ್ವರ್ಗೆ ಟಿಕೆಟ್ ಕೊಡೋದು ಅನಿವಾರ್ಯ ಅನ್ನೋ ದೃಷ್ಟಿಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಕೂಡ ಟಿಕೆಟ್ ಕೊಡಕ್ಕೆ ನಡೆದಿದ್ದಾರೆ ಯೋಗೇಶ್ವರ್ಗೆ, ಅದು JDS ಇಂದ.
ಆದರೆ ಪದೇ ಪದೇ ಯಾವಾಗ ನಮ್ಮ ವಿರುದ್ಧ ಮಾತನಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅವ್ರಿಗೆ ಅನ್ಸಿದೆ, ನಾವು ಸೋತ್ರೂ ಪರವಾಗಿಲ್ಲ, ಸಾಮಾನ್ಯ ಕಾರ್ಯಕರ್ತನ ಕೊಡ್ತೀನಿ ಅಂತ. ಯೋಗೇಶ್ವರ್ ಒಪ್ಪಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ನಿಲ್ಸಿ ಗೆಲ್ಸ್ಬೋದಾಗಿತ್ತು. ಯೋಗೇಶ್ವರ್ ಸಂಘರ್ಷ ಇರುವ ಕಾರಣ ಯೋಗೇಶ್ವರ್ ಒಪ್ಪಿದ್ರೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಮಾಡಿ ಗೆಲ್ಲಿಸ್ಕೋಬಹುದಾಗಿತ್ತು. ಆದರೆ ಯೋಗೇಶ್ವರೇ ನಿಲ್ಲಬೇಕು ಅಂತಿರೋ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸ್ಪರ್ಧೆ ಮಾಡಿಸುವ ಗೋಜಿಗೆ ಕುಮಾರಸ್ವಾಮಿ ಹೋಗೋ ಲಕ್ಷಣ ಕಾಣ್ತಾ ಇಲ್ಲ. ವಿಜೇಂದ್ರ ಮತ್ತೆ ಯಡಿಯೂರಪ್ಪನವ್ರಿಗೆ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ಲಿಕ್ಕೆ ಸುತರಾಮ್ ಇಷ್ಟ ಇಲ್ಲ. ನಾವು KR ಪೇಟೆಲೆ ಗೆಲ್ಸ್ಕೊಂಡಿದೀವಿ ನಾರಾಯಣಗೌಡ್ರನ್ನ, ಇಲ್ಲೂ ಗೆಲ್ಸ್ಕೊತೀವಿ ನಿಖಿಲ್ನ ನಿಲ್ಸಿ ಅಂತ ವಿಜೇಂದ್ರ ಅವ್ರ ಒತ್ತಾಯ ಅಂತೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮನ್ಸು ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಒಟ್ಟಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕಾಂಗ್ರೆಸ್ ವರ್ಸಸ್ ಮೈತ್ರಿ ಅನ್ನೋದಕ್ಕಿಂತ ಮೈತ್ರಿ ವರ್ಸಸ್ ಮೈತ್ರಿ, JDS ವರ್ಸಸ್ ಬಿಜೆಪಿ ಅನ್ನೋ ಕಾಳಗ ಆಗ್ತಿದೆ. ಬಟ್ ಈಗಾಗಲೇ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ನಾನು ಚೇರ್ ಕುತ್ಕೋಬೇಕು CM ಕುರ್ಚಿ ಅನ್ನೋ ದಿಸೆಯಲ್ಲಿದ್ದಾರೆ. ಚನ್ನಪಟ್ಟಣಕ್ಕೆ ಹೋಗಿ ಫ್ಲಾಗ್ ಹಾಸ್ಟಿಂಗ್ ಮಾಡಿರ್ಬೋದು, ಸಭೆಗಳನ್ನ ಮಾಡ್ತಿರ್ಬೋದು, ಜೊತೆಗೆ ಉದ್ಯೋಗ ಮೇಳವನ್ನೆಲ್ಲ ಮಾಡ್ತಿರ್ಬೋದು. ಆದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ DK ಶಿವಕುಮಾರ್ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ವರ್ಸಸ್ CP ಯೋಗೇಶ್ವರ್ ವರ್ಸಸ್ JDS ಏನ್ ಬೇಕಾದ್ರೂ ಆಗ್ಬೋದು. DK ಶಿವಕುಮಾರ್ ನಿಲ್ತಿರೋ ಕಾರಣ ಅವ್ರು ಸೋಲ್ಬೇಕು ಅಂತ ನಿಲ್ಲಲ್ಲ, ಗೆಲ್ಲಬೇಕು ಅಂತ ನಿಲ್ತಾರೆ. ಈಗಾಗಲೇ ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ, ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ DK ಶಿವಕುಮಾರ್ ಸ್ಪರ್ಧೆನ ಮಾಡ್ತಾರೆ. ನಾನು ಕೂಡ ಚನ್ನಪಟ್ಟಣ ಕ್ಷೇತ್ರಕ್ಕೆ ಕಾಲಿಟ್ಟು ಉಪಚುನಾವಣೆಯಲ್ಲಿ ಜನರ ಒಲವು ಯಾರ ಕಡೆ ಅಂತ ಜನಾಭಿಪ್ರಾಯ ಕೂಡ ನಿಮ್ಗೆ ತಿಳಿಸೋ ಕೆಲಸ ಮಾಡ್ತೀನಿ. ಅದು ಆಮೇಲೆ ಇರಲಿ, ತಾವೇನು ಹೇಳ್ತೀರಿ? ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದ CM DK ಶಿವಕುಮಾರ್ ಸ್ಪರ್ಧೆ ಘೋಷಣೆ ಮಾಡಿದ್ದಾರೆ. DK ಶಿವಕುಮಾರ್ ವರ್ಸಸ್ CP ಯೋಗೇಶ್ವರ್ ವರ್ಸಸ್ JDS ಗೆಲ್ಲೋದು ಯಾರು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.